ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. 90ಕ್ಕಿಂತ ಹೆಚ್ಚು ವರ್ಷಗಳ ಇತಿಹಾಸ ಇರುವ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ನಟರು ಹಾಗೂ ಸಿನಿಮಾ ತಂತ್ರಜ್ಞರು ತಮ್ಮದೇ ಆದ ರೆಕಾರ್ಡ್ಗಳನ್ನು ಮಾಡಿದ್ದಾರೆ. ಅವನ್ನೆಲ್ಲ ನೆನಪು ಮಾಡ್ಕೊಳ್ತಾ ಕನ್ನಡ ಚಿತ್ರರಂಗದ ಆರಂಭಗಳ ಬಗ್ಗೆ ಅಂದರೆ ಕನ್ನಡ ಚಿತ್ರರಂಗದ ಮೊದಲುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋನ ಕೊನೆ ತನಕ ನೋಡಿ. ಕನ್ನಡ ಚಿತ್ರರಂಗ ಮೊದಲು ಮೂಕಿ ಚಿತ್ರಗಳಿಂದ ಪ್ರಾರಂಭಗೊಳ್ಳುತ್ತೆ. ಕನ್ನಡದ ಮೊದಲ ಮೂಕಿ ಚಿತ್ರ ಮೃಚ್ಛಕಟಕ. ಇದು 1931ರಲ್ಲಿ ರಿಲೀಸ್ ಆಗಿರುತ್ತೆ. ಡಿ.ಪಿ. ಕೈಲಾಸಂ, ಕಮಲಾದೇವಿ ಚಟ್ಟೋಪಾಧ್ಯಾಯ ಈ ಚಿತ್ರದಲ್ಲಿ ಅಭಿನಯ ಮಾಡಿರ್ತಾರೆ. ನಂತರ ಟಾಕಿ ಪೋರ್ಷನ್ ಚಿತ್ರಗಳು ತಯಾರಾಗುತ್ತೆ. ಅಂದರೆ ಚಿತ್ರದಲ್ಲಿ ನಾವು ವಾಯ್ಸನ್ನು ಕೇಳುವಂತಹ ಟೆಕ್ನಾಲಜಿ ಬರುತ್ತೆ. ಕನ್ನಡದ ಮೊದಲ ಟಾಕಿ ಚಿತ್ರ ಬಂದು ಸತಿ ಸುಲೋಚನಾ. ಇದು 1934ರಲ್ಲಿ ತೆರೆ ಕಂಡಿರುತ್ತೆ. ಮುಖ್ಯ ಪಾತ್ರದಲ್ಲಿ ಸೃಜನ್ ಲೋಕೇಶ್ ಅವರ ತಾತ ಸುಬ್ಬಯ್ಯ ನಾಯ್ಡು ಅಭಿನಯ ಮಾಡಿರ್ತಾರೆ. ಇದನ್ನು ವೈ.ವಿ. ರಾವ್ ರವರು ನಿರ್ದೇಶನ ಮಾಡಿರ್ತಾರೆ. ಈ ಚಿತ್ರದಿಂದ ಕನ್ನಡಿಗರು ಮೊದಲಿಗೆ ವಾಯ್ಸ್ ಕೇಳ್ತಾ ಸಿನಿಮಾ ನೋಡ್ತಾರೆ. ಆಗ ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳು ಮಾತ್ರ ರಿಲೀಸ್ ಆಗ್ತಿರುತ್ತೆ. ಕನ್ನಡದ ಮೊದಲ ಕಲರ್ ಚಿತ್ರ ಬಂದು ಅಮರಶಿಲ್ಪಿ ಚಕಣ್ಣಚಾರಿ. ಕಲ್ಯಾಣ್ ಕುಮಾರ್, ಬಿ. ಸರೋಜಾದೇವಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು 1964ರಲ್ಲಿ ತೆರೆ ಕಂಡಿರುತ್ತೆ. ಬಿ. ಎಸ್. ರಂಗಾರಾವ್ ಅವರು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಈ ರೀಮೇಕ್ ಅನ್ನೋದು ಕೆಲವು ವರ್ಷಗಳ ಹಿಂದೆ ನಮ್ಮ ಕನ್ನಡ ಚಿತ್ರರಂಗವನ್ನು ಆವರಿಸ್ಕೊಂಡಿತ್ತು. ಬೇರೆ ಭಾಷೆಯಲ್ಲಿ ಇಟ್ಟಾದ ಸಿನಿಮಾಗಳ ರೀಮೇಕ್ ರೇಟ್ಸ್ ತಗೊಂಡು ಕನ್ನಡದ ನೇಟಿವಿಟಿಗೆ ತಕ್ಕನಾಗಿ ಸಿನಿಮಾ ಮಾಡ್ತಾಯಿದ್ರು. ಹಾಗಾದರೆ ಕನ್ನಡಕ್ಕೆ ಮೊದಲು ರೀಮೇಕ್ ಆದ ಚಿತ್ರ ಯಾವುದು ಅನ್ನೋದನ್ನು ನೋಡೋಣ ಬನ್ನಿ. 1957ರಲ್ಲಿ ಕಲ್ಯಾಣ್ ಕುಮಾರ್, ಮೈನಾವತಿ, ಆರ್. ನಾಗೇಂದ್ರ ರಾವ್ ರವರ ನಟನೆಯಲ್ಲಿ ರಿಲೀಸ್ ಆದಂತಹ ಬೆಟ್ಟದ ಕಳ್ಳ ಕನ್ನಡದ ಮೊದಲ ರೀಮೇಕ್ ಚಿತ್ರವಾಗಿರುತ್ತೆ. ಇದು ತಮಿಳು ಭಾಷೆಯಲ್ಲಿ 1954ರಲ್ಲಿ ಬಂದ ಮಲೈ ಕಳ್ಳನ್ ಅನ್ನೋ ಚಿತ್ರ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಇದನ್ನು ಎಂ. ಎಸ್. ಸುಬ್ಬಯ್ಯ ನಾಯ್ಡು ನಿರ್ದೇಶನ ಮಾಡಿರ್ತಾರೆ. ಈಗ ರೀಸೆಂಟಾಗಿ ರೀಮೇಕನ್ನು ಹಿಂದಿಕ್ಕಿ ತಲೆ ಎತ್ತಿ ನಿಂತಿದ್ದು ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾಗಳು. KGF ಆದ ನಂತರ ಪ್ರಸ್ತುತ ದಿನಗಳಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳು ಸದ್ದು ಮಾಡ್ತಾ ಇದೆ. ಕನ್ನಡದ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಯಾವುದು ಅಂತ ನೋಡೋದಾದರೆ 1959ರಲ್ಲಿ ತೆರೆ ಕಂಡ ಬಿ. ಎಸ್. ರಂಗ ನಿರ್ದೇಶನ ಮಾಡಿ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ನರಸಿಂಹರಾಜು ಅಂತಹ ಮಹಾನ್ ಕಲಾವಿದರು ಅಭಿನಯ ಮಾಡಿದಂತಹ ಮಹಿಷಾಸುರ ಮರ್ದಿನಿ. ಈ ಸಿನಿಮಾ 7 ಭಾಷೆಗೆ ಡಬ್ ಆಗಿ ರಿಲೀಸ್ ಆಗಿರುತ್ತೆ. ಕನ್ನಡದ ಮೊದಲ ರಾಷ್ಟ್ರ ಪ್ರಶಸ್ತಿ ಪಡೆದ ಚಿತ್ರ ಬೇಡರ ಕಣ್ಣಪ್ಪ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಚಿತ್ರ ಕೂಡ ಹೌದು. ಅಷ್ಟೇ ಅಲ್ಲದೆ ಬೇಡರ ಕಣ್ಣಪ್ಪ ಚಿತ್ರದ ಅಭಿನಯಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಮೊದಲ ಬಾರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ಕನ್ನಡದಲ್ಲಿ ಮೊದಲಿಗೆ ರಾಷ್ಟ್ರ ಪ್ರಶಸ್ತಿ ಪಡೆದ ನಟ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಗುರುತಿಸಬಹುದು. ಈ ಸಿನಿಮಾ 1954ರಲ್ಲಿ ರಿಲೀಸ್ ಆಗಿದ್ದು ಗುಬ್ಬಿ ವೀರಣ್ಣ ಈ ಸಿನಿಮಾವನ್ನು ನಿರ್ಮಾಣ ಮಾಡಿರ್ತಾರೆ. 70, 80, 90ರ ಕಾಲಘಟ್ಟದಲ್ಲಿ ಕಾದಂಬರಿ ಆಧಾರಿತ ಚಿತ್ರಗಳು ರಿಲೀಸ್ ಆಗ್ತಾ ಇದ್ವು. ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೂಡ ತಮ್ಮ ಸಿನಿಮಾಗಳಲ್ಲಿ ಬಹುತೇಕ ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ಮಾಡ್ತಾಯಿದ್ರು. ಹಾಗಾದರೆ ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ಮೊದಲು ಪರಿಚಯಿಸಿದ್ದು ಯಾರು ಅಂತ ನೋಡೋದಾದರೆ 1973ರಲ್ಲಿ ಗಿರೀಶ್ ಕಾರ್ನಾಡ್ ರವರ ನಿರ್ದೇಶನದಲ್ಲಿ ಕಾಡು ಅಂತ ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಇದು ಕನ್ನಡದ ಮೊದಲ ಕಾದಂಬರಿ ಆಧಾರಿತ ಸಿನಿಮಾ. ಆಲ್ನಳ್ಳಿ ಕೃಷ್ಣರವರ ಕಾಡು ಅನ್ನೋ ಕಾದಂಬರಿಯನ್ನು ಇಲ್ಲಿ ಗಿರೀಶ್ ಕಾರ್ನಾಡ್ ರವರು ಮೊದಲಿಗೆ ಸಿನಿಮಾ ಮಾಡ್ತಾರೆ. ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ರಂತಹ ಮಹಾನ್ ಕಲಾವಿದನನ್ನು ಪರಿಚಯಿಸಿದಂತಹ ನಾಗರಾವ್ ಚಿತ್ರದಲ್ಲಿ ಭಾರೇ ಭಾರೇ ಚಂದದ ಚೆಲುವಿನ ತಾರೆ ಅನ್ನೋ ಹಾಡಿನಲ್ಲಿ ಭಾರತ ಚಿತ್ರರಂಗದಲ್ಲೇ ಮೊದಲ ಬಾರಿಗೆ ಸ್ಲೋ ಮೋಷನ್ ಕ್ಯಾಮರಾವನ್ನು ಯೂಸ್ ಮಾಡಲಾಗಿತ್ತು. ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ರವರು ಮಾಡದೇ ಇರೋ ಎಕ್ಸ್ಪೆರಿಮೆಂಟ್ ಸಿನಿಮಾಗಳೇ ಇಲ್ಲ. ವಿಭಿನ್ನ ಶೈಲಿಯ ಚಿತ್ರಗಳನ್ನು ಕನ್ನಡಕ್ಕೆ ಪರಿಚಯಿಸಿದ ಕೀರ್ತಿಗೆ ಶಂಕರ್ ನಾಗ್ ರವರು ಸಲ್ತಾರೆ. ಇವರು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಂಬಿನೇಷನ್ನಲ್ಲಿ 1987ರಲ್ಲಿ ರಿಲೀಸ್ ಆದಂತಹ ಒಂದು ಮುತ್ತಿನ ಕಥೆ ಚಿತ್ರದಲ್ಲಿ ಭಾರತ ಚಿತ್ರರಂಗದಲ್ಲೇ ಮೊದಲ ಬಾರಿಗೆ ನೀರಿನೊಳಗಡೆ ಶೂಟ್ ಮಾಡಲಾಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಆ್ಯಕ್ಷನ್ ಸೀಕ್ವೆನ್ಸನ್ನು ಅಂಡರ್ ವಾಟರ್ನಲ್ಲಿ ಶೂಟ್ ಮಾಡಲಾಗಿತ್ತು. ಸಿಲ್ವರ್ ಜೂಬ್ಲಿ ಸಿನಿಮಾಗಳನ್ನು ನಾವು ಆ ಕಾಲದಲ್ಲಿ ನೋಡ್ತಾ ಇದ್ವು. 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡ ಸಿನಿಮಾಗಳನ್ನು ಸಿಲ್ವರ್ ಜೂಬ್ಲಿ ಲೀಸ್ಟ್ಗೆ ಸೇರಿಸಲಾಗ್ತಿತ್ತು. ಕನ್ನಡದ ಮೊದಲ ಸಿಲ್ವರ್ ಜೂಬ್ಲಿ ಸಿನಿಮಾ ಬಂದು 1958ರಲ್ಲಿ ಬಿ.ಆರ್. ಪಂತುಲು ನಿರ್ದೇಶನದಲ್ಲಿ ಬಂದ ಸ್ಕೂಲ್ ಮಾಸ್ಟರ್. ಶಿವಾಜಿ ಗಣೇಶನ್, ಉದಯ್ ಕುಮಾರ್, ಬಿ.ಆರ್. ಪಂತುಲು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ. ಇದು ತೆಲುಗು, ತಮಿಳು, ಮಲಯಾಳಂ, ಹಿಂದಿಗೂ ಕೂಡ ರೀಮೇಕ್ ಆಗಿದೆ. ಸ್ಕೂಲ್ ಮಾಸ್ಟರ್ ಸಿನಿಮಾ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಕನ್ನಡದ ಮೊದಲ ಸಿಲ್ವರ್ ಜೂಬ್ಲಿ ಸಿನಿಮಾ ಎಂದು ಗುರುತಿಸಿಕೊಳ್ಳುತ್ತೆ. ಹಾರರ್ ಸಿನಿಮಾಗಳನ್ನು ಥಿಯೇಟರ್ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದೇ ಒಂಥರ ಮಜಾ. ಕನ್ನಡದ ಮೊದಲ ಹಾರರ್ ಸಿನಿಮಾ 1951ರಲ್ಲಿ ತೆರೆ ಕಂಡ ಜಗನ್ಮೋಹಿನಿ. ಹರಿಣಿಯರವರು ಇದರಲ್ಲಿ ಅಭಿನಯ ಮಾಡಿರ್ತಾರೆ. ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನು ಮೊದಲು ಚಿತ್ರರಂಗಕ್ಕೆ ಪರಿಚಯಿಸಿದ್ದು ಪುಟ್ಟಣ್ಣ ಕಣಗಾಲ್ರವರು. 1976ರಲ್ಲಿ ರಿಲೀಸ್ ಆದ ಕಥಾಸಂಗಮ ಕನ್ನಡದ ಮೊದಲ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಆಗಿರುತ್ತೆ. ರಜನಿಕಾಂತ್, ಕಲ್ಯಾಣ್ ಕುಮಾರ್, ಆರತಿ, ಬಿ. ಸರೋಜಾದೇವಿ ಅಂತಹ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇಟ್ಕೊಂಡು 70ರ ಕಾಲಘಟ್ಟದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಪುಟ್ಟಣ್ಣ ಕಣಗಾಲ್ರವರು. 1968ರಲ್ಲಿ ದೊರೈ ಭಗವಾನ್ ನಿರ್ದೇಶನ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯ ಮಾಡಿದ ಜೇಡರ ಬಲೆ ಕನ್ನಡದ ಮೊದಲ ಜೇಮ್ಸ್ ಬಾಂಡ್ ಶೈಲಿಯ ಸಿನಿಮಾವಾಗಿರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಮಂಜುಳಾ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದ ಸೊಸೆ ತಂದ ಸೌಭಾಗ್ಯ ಕನ್ನಡದ ಮೊದಲ ಸಿನಿಮಾಸ್ಕೋಪ್ ಸಿನಿಮಾವಾಗಿರುತ್ತೆ. ಇದು 1977ರಲ್ಲಿ ರಿಲೀಸ್ ಆಗಿದ್ದು
ಎ.ವಿ. ಶೇಷಗಿರಿ ರಾವ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ಒಂದೇ ಹೀರೋ 2-3 ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವ ಚಿತ್ರಗಳನ್ನು ನಾವು ಡಬಲ್ ಆ್ಯಕ್ಟಿಂಗ್ ಸಿನಿಮಾ, ತ್ರಿಬಲ್ ಆ್ಯಕ್ಟಿಂಗ್ ಸಿನಿಮಾ ಅಂತ ಕರಿತೀವಿ. ಕನ್ನಡದಲ್ಲಿ ಮೊದಲು ತ್ರಿಬಲ್ ಆ್ಯಕ್ಟಿಂಗ್ ಮಾಡಿದ ನಟ ಡಾಕ್ಟರ್ ರಾಜ್ಕುಮಾರ್ ಅವರಾಗ್ತಾರೆ. 1971ರಲ್ಲಿ ತೆರೆಕಂಡ ಕುಲಗೌರವ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ತ್ರಿಪಾತ್ರದಲ್ಲಿ ಕಾಣಿಸಿಕೊಂಡಿರ್ತಾರೆ. ವಿದೇಶದಲ್ಲಿ ಮೊದಲ ಬಾರಿಗೆ ಶೂಟ್ ಆದ ಸಿನಿಮಾ ಸಿಂಗಾಪುರ್ನಲ್ಲಿ ರಾಜ ಕುಳ್ಳ. ದ್ವಾರಕೀಶ್ ವಿಷ್ಣುದಾಸ್ ಅಭಿನಯ ಮಾಡಿದ್ದ ಈ ಚಿತ್ರವನ್ನು ದ್ವಾರಕೀಶ್ ರವರೇ ನಿರ್ಮಾಣ ಮಾಡಿದ್ದು ಸಿಂಗಾಪುರ್ನಲ್ಲಿ ಶೂಟ್ ಮಾಡಲಾಗಿರುತ್ತೆ. ಹಾಗಾಗಿ ಇದು ಕನ್ನಡ ಚಿತ್ರರಂಗದಲ್ಲಿ ಮೊದಲ ಬಾರಿಗೆ ವಿದೇಶದಲ್ಲಿ ಚಿತ್ರಿಸಿದ ಸಿನಿಮಾ ಎಂದು ಗುರುತಿಸಿಕೊಳ್ಳುತ್ತೆ. ಇದು 1978ರಲ್ಲಿ ರಿಲೀಸ್ ಆಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅನುರಾಗ್ ಅರಳಿತು ಸಿನಿಮಾವನ್ನು ಈ ಲಿಸ್ಟ್ನಲ್ಲಿ ಸೇರಿಸಲೇಬೇಕು. 1986ರಲ್ಲಿ ರಿಲೀಸ್ ಆದ ಈ ಸಿನಿಮಾ ಕನ್ನಡದಲ್ಲಿ ಭರ್ಜರಿ ಪ್ರದರ್ಶನ ಕಂಡು 7 ಭಾಷೆಗೆ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ಮೊದಲಿಗೆ 7 ಭಾಷೆಗೆ ರೀಮೇಕ್ ಆದ ಸಿನಿಮಾವನ್ನಾಗಿ ಅನುರಾಗ್ ಅರಳಿತು ಚಿತ್ರವನ್ನು ಗುರುತಿಸಬಹುದು. 2 ಫಾರಿನ್ ಲ್ಯಾಂಗ್ವೇಜ್ಗೂ ಕೂಡ ರೀಮೇಕ್ ಆಗಿದೆ. ಇದನ್ನು ಎಂ.ಎಸ್. ರಾಜಶೇಖರ್ ಡೈರೆಕ್ಟ್ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಹೋಮ್ ಬ್ಯಾನರ್ನಲ್ಲೇ ನಿರ್ಮಾಣವಾಗಿರುತ್ತೆ. ಕಾಶಿಯಲ್ಲಿ ಶೂಟ್ ಮಾಡಿದ ಮೊದಲ ಸಿನಿಮಾ ತಾಯಿಗೆ ತಕ್ಕ ಮಗ. ಡಾಕ್ಟರ್ ರಾಜ್ಕುಮಾರ್, ಸಾವಿತ್ರಿ, ಪದ್ಮಪ್ರಿಯ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ. ಇದನ್ನು ವಿ. ಸೋಮಶೇಖರ್ ಅವರು ನಿರ್ದೇಶನ ಮಾಡಿರ್ತಾರೆ. ಆಫ್ರಿಕಾ ಖಂಡದಲ್ಲಿ ಮೊದಲ ಬಾರಿಗೆ ಶೂಟ್ ಆದ ಸಿನಿಮಾ ಆಫ್ರಿಕಾದಲ್ಲಿ ಶೀಲಾ. ಇದು 1986ರಲ್ಲಿ ರಿಲೀಸ್ ಆಗಿರುತ್ತೆ. ದ್ವಾರಕೀಶ್ ಅವರೇ ನಿರ್ಮಾಣ ಮಾಡಿ ಜೊತೆಗೆ ನಿರ್ದೇಶನ ಕೂಡ ಅವರೇ ಮಾಡಿರ್ತಾರೆ. ಚರಣ್ ರಾಜ್ ಅವರು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಕನ್ನಡದ ಮೊದಲ 70mm ಚಿತ್ರ ಶರವೇಗದ ಸರದಾರ 1989ರಲ್ಲಿ ರಿಲೀಸ್ ಆಗಿರುತ್ತೆ. ಕುಮಾರ್ ಬಂಗಾರಪ್ಪ ಲೀಡ್ ರೋಲ್ನಲ್ಲಿ ಅಭಿನಯ ಮಾಡಿರ್ತಾರೆ. ಮೈಸೂರು ಅರಮನೆಯಲ್ಲಿ ಮೊದಲ ಬಾರಿಗೆ ಶೂಟ್ ಆದ ಚಿತ್ರ 1975ರಲ್ಲಿ ತೆರೆ ಕಂಡ ಡಾಕ್ಟರ್ ರಾಜ್ಕುಮಾರ್ ಅವರ ಮಯೂರ ರಾಜನ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಿಂಚಿರ್ತಾರೆ. ಮೈಸೂರು ರಾಜರೇ ರಾಜಣ್ಣನ ಅಭಿನಯಕ್ಕೆ ಫಿದಾ ಆಗಿರ್ತಾರೆ. ಹೈ ಬಜೆಟ್ ಸಿನಿಮಾಗಳನ್ನು ಅದ್ದೂರಿ ಸೆಟ್ಗಳನ್ನು ಚಿತ್ರರಂಗಕ್ಕೆ ಪರಿಚಯ ಮಾಡಿದ್ದು ಅಂದರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಅಂತ ಕಣ್ಮುಚ್ಕೊಂಡು ಹೇಳಬಹುದು. 1987ರಲ್ಲಿ ತೆರೆ ಕಂಡ ಪ್ರೇಮಲೋಕ ಕನ್ನಡದ ಮೊದಲ ಹೈ ಬಜೆಟ್ ಸಿನಿಮಾವಾಗಿರುತ್ತೆ. ಪ್ರೇಮಲೋಕ ಚಿತ್ರದ ಹಾಡುಗಳ ಕ್ಯಾಸೆಟ್ ಸೇಲ್ ವಿಚಾರದಲ್ಲೂ ಕೂಡ ದೊಡ್ಡ ರೆಕಾರ್ಡ್ ಮಾಡಿದೆ. ಇದು ಕೂಡ ಮೊದಲ ಬಾರಿಗೆ ಎನ್ನಬಹುದು. ಇನ್ನು ನಿರ್ದೇಶಕರ ವಿಚಾರಕ್ಕೆ ಬಂದರೆ ಕನ್ನಡದ ಮೊದಲ ಮಹಿಳಾ ನಿರ್ದೇಶಕಿ ಪ್ರೇಮಾ ಕಾರನ್. 1983ರಲ್ಲಿ ಪಣಿಯಮ್ಮ ಅನ್ನೋ ಚಿತ್ರವನ್ನು ನಿರ್ದೇಶನ ಮಾಡಿರ್ತಾರೆ. ಭಾರತ ಚಿತ್ರರಂಗದಲ್ಲೇ ಮೊದಲ ಬಾರಿಗೆ ಅತಿ ಚಿಕ್ಕ ವಯಸ್ಸಲ್ಲೇ ನಿರ್ದೇಶಕರಾದವರು ಅಂದರೆ ಮಾಸ್ಟರ್ ಕಿಶನ್. ಕೇರ್ ಆಫ್ ಫುಟ್ಪಾತ್ ಅನ್ನೋ ಚಿತ್ರವನ್ನು 2009ರಲ್ಲಿ ಇವರು ನಿರ್ದೇಶನ ಮಾಡಿರ್ತಾರೆ. ಕನ್ನಡದಲ್ಲಿ ಮೊದಲಿಗೆ 1 ಕೋಟಿ ಸಂಭಾವನೆ ಪಡೆದ ನಟ ಪುನೀತ್ ರಾಜ್ಕುಮಾರ್ ಅವರಾಗ್ತಾರೆ. ಅಪ್ಪು ಮತ್ತು ಅಭಿ ಚಿತ್ರಗಳು ಸೂಪರ್ ಹಿಟ್ ಆದಾಗ ಪುನೀತ್ ರಾಜ್ಕುಮಾರ್ ಅವರ 3ನೇ ಸಿನಿಮಾ ಕೂಡ ಪಾರ್ವತಮ್ಮ ರಾಜ್ಕುಮಾರ್ ಅವರೇ ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಆದರೆ ವೀರಕನ್ನಡಿಗರ್ ಚಿತ್ರಕ್ಕೆ 1 ಕೋಟಿ ಆಫರ್ ಬರುತ್ತೆ ಪುನೀತ್ ರಾಜ್ಕುಮಾರ್ ಅವರಿಗೆ. ಹಾಗಾಗಿ ಕನ್ನಡದಲ್ಲಿ ಮೊದಲು 1 ಕೋಟಿ ಸಂಭಾವನೆ ಪಡೆದ ನಟ ಪುನೀತ್ ರಾಜ್ಕುಮಾರ್ ಅವರಾಗ್ತಾರೆ. ಮಲ್ಟಿಪ್ಲೆಕ್ಸ್ನಲ್ಲಿ ಅತಿ ಹೆಚ್ಚು ದಿನ ಓಡಿದ ಚಿತ್ರ 2006ರಲ್ಲಿ ರಿಲೀಸ್ ಆಗಿದ್ದ ಮುಂಗಾರು ಮಳೆ. ಇದನ್ನು ಮೊದಲು 50 ಕೋಟಿ ಗಳಿಸಿದ ಚಿತ್ರವೆಂದು ಗುರುತಿಸಬಹುದು. ಪ್ರಪಂಚದಲ್ಲಿ ಅತಿ ಹೆಚ್ಚು ಬಾರಿ ರಿಲೀಸ್ ಆದಂತಹ ಚಿತ್ರ ಓಂ. 1995ರಲ್ಲಿ ರಿಲೀಸ್ ಆದ ಈ ಚಿತ್ರದಲ್ಲಿ ಮೊದಲ ಬಾರಿಗೆ ರಿಯಲ್ ರೌಡಿಗಳ ಕೈಯಲ್ಲಿ ಆ್ಯಕ್ಟ್ ಮಾಡಿಸಲಾಗಿರುತ್ತೆ. ಮೊದಲ ಅಂಡರ್ವರ್ಲ್ಡ್ ಸಿನಿಮಾ, ಲಾಂಗನ್ನು ಮೊದಲು ಪರಿಚಯ ಮಾಡಿದ ಸಿನಿಮಾ, ಹೀಗೆ ಹಲವಾರು ಮೊದಲುಗಳಿಗೆ ಓಂ ಸಿನಿಮಾ ಸಾಕ್ಷಿಯಾಗುತ್ತೆ. 2017ರಲ್ಲಿ ಬಂದ ಪುನೀತ್ ರಾಜ್ಕುಮಾರ್ ಅವರ ರಾಜ್ಕುಮಾರ ಮೊದಲು 75 ಕೋಟಿ ಗಳಿಸಿದ ಚಿತ್ರವಾಗುತ್ತೆ. 2018ರಲ್ಲಿ ಬಂದ KGF ಚಾಪ್ಟರ್ 1 ಮೊದಲು 240 ಕೋಟಿ ಗಳಿಸಿದ ಕನ್ನಡ ಚಿತ್ರವಾಗುತ್ತೆ. ನಂತರ 2022ರಲ್ಲಿ ಬಂದ KGF ಚಾಪ್ಟರ್ 2 1000 ಕೋಟಿ ಗಡಿ ದಾಟಿದ ಮೊದಲ ಕನ್ನಡ ಚಿತ್ರವಾಗುತ್ತೆ. ಗೆಳೆಯರೇ, 90ರಿಂದ 95 ವರ್ಷಗಳ ಇತಿಹಾಸ ಇರುವ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಮೊದಲುಗಳಿವೆ. ಅದರಲ್ಲಿನ ಒಂದು 10% ಮಾತ್ರ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋಗೆ ನಿಮ್ಮ ಬೆಂಬಲ ಹೇಗೆ ಸಿಗುತ್ತೆ ಅನ್ನೋದರ ಆಧಾರದ ಮೇಲೆ ಇದರ ಪಾರ್ಟ್ 2 ಮಾಡೋಣ ಅಂತ ಇದ್ದೀನಿ. ನೋಡೋಣ ಈ ವಿಡಿಯೋ ಹೇಗೆ ಹೋಗುತ್ತೆ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಪ್ಪದೆ ತಿಳಿಸ್ಕೊಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.